ಜೈ ಶಿವರಾಯಿ. ನಾವೀಗ ಬಂದಿರೋದು ಶಿವಕಶಿದವರ ಪುತ್ಥಳಿಯ ಹತ್ತಿರ. ಇವರು ಶಿವಾಜಿ ಮಹಾರಾಜರಿಗೋಸ್ಕರ ತಮ್ಮ ಪ್ರಾಣವನ್ನೇ ಕಳ್ಕೊತಾರೆ. ಯಾಕೆ ಪ್ರಾಣ ಕಳ್ಕೊತಾರೆ, ಹೇಗೆ ಕಳ್ಕೊತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವರ ಮುಖ ನೋಡಿ, ಸೇಮ್ ಶಿವಾಜಿ ಮಹಾರಾಜರ ಮುಖದ ಹಾಗೇನೇ ಇದೆ. ಶಿವಾಜಿ ಮಹಾರಾಜರನ್ನು ಹಿಡಿಯೋದಕ್ಕೆ ಮೊಘಲರು ಮತ್ತು ಬಿಜಾಪುರ ಸುಲ್ತಾನರು ಒಂದಾಗ್ತಾರೆ. ಶಿವಾಜಿ ಮಹಾರಾಜರು ಪನ್ಹಾಲ ಕೋಟೆಯಲ್ಲಿರೋದು ಬಿಜಾಪುರ ಸುಲ್ತಾನರಿಗೆ ಗೊತ್ತಾಗುತ್ತೆ. ಆಗ ಇಡೀ ಪನ್ಹಾಲ ಕೋಟೆಗೆ ಮುತ್ತಿಗೆ ಹಾಕ್ತಾರೆ. ಆಗ ಶಿವಾಜಿ ಮಹಾರಾಜರ ಜೊತೆ ಇದ್ದವರು ನೇತಾಜಿ ಪಾಲಸ್ಕರ್, ಬಾಜಿ ಪ್ರಭು ದೇಶಪಾಂಡೆ ಮತ್ತು ಶಿವಕಶಿದ್ ಹಾಗೂ 600 ಜನ ಸೈನಿಕರು. ಆದರೆ ಬಿಜಾಪುರ ಸೈನ್ಯದಲ್ಲಿ ಲಕ್ಷಾಂತರ ಸೈನಿಕರು ಇರ್ತಾರೆ. ಯುದ್ಧ ಮಾಡೋದು ಕಷ್ಟ ಅಂತ ಗೊತ್ತಾಗುತ್ತೆ. ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನು ರಕ್ಷಣೆ ಮಾಡಬೇಕಂತ ಬಾಜಿ ಪ್ರಭು ಅವರು ಒಂದು ಉಪಾಯ ಮಾಡ್ತಾರೆ. ಅದೇನೆಂದರೆ, ಶಿವಾಜಿ ಮಹಾರಾಜರ ಮುಖವನ್ನೇ ಹೋಲುವ ಶಿವಕಶಿದ್ಗೆ ಶಿವಾಜಿ ಮಹಾರಾಜರ ಬಟ್ಟೆ ಮತ್ತು ಪೇಟವನ್ನು ಹಾಕಿಸ್ತಾರೆ. ಶಿವಕಶಿದ್ ಅವರು ಶಿವಾಜಿ ಮಹಾರಾಜರಿಗೆ ನಮಸ್ಕರಿಸಿ ಪಲ್ಲಕ್ಕಿಯಲ್ಲಿ ವಿಶಾಲಗಢದತ್ತ ಪ್ರಯಾಣ ಮಾಡ್ತಾರೆ ಕೆಲವು ಸೈನಿಕರೊಡನೆ. ಇನ್ನೊಂದು ಬೇರೆ ದಾರಿಯಲ್ಲಿ ಶಿವಾಜಿ ಮಹಾರಾಜರು, ಬಾಜಿ ಪ್ರಭು ಮತ್ತು 600 ಜನ ಸೈನಿಕರು ವಿಶಾಲಗಢದತ್ತ ಪ್ರಯಾಣ ಮಾಡ್ತಾರೆ. ಶಿವಕಶಿದ್ ಅವರನ್ನು ಹಿಡಿದ ಬಿಜಾಪುರ ಸೈನಿಕರು ಶಿವಾಜಿ ಮಹಾರಾಜರನ್ನೇ ಹಿಡಿದ್ವಿ ಅಂದ್ಕೊಂಡು ಸಿದ್ದಿ ಜೌಹರನ ಮುಂದೆ ತಂದು ನಿಲ್ಲಿಸ್ತಾರೆ. ಸಿದ್ದಿ ಜೌಹರ ಕೂಡ ಶಿವಕಶಿದ್ ಅವರನ್ನ ಶಿವಾಜಿ ಮಹಾರಾಜ ಅಂದ್ಕೊಂಡಿರ್ತಾನೆ. ತುಂಬ ಹೊತ್ತಿನ ನಂತರ ಗೊತ್ತಾಗುತ್ತೆ, ನಾವು ಹಿಡಿದಿರೋದು ಶಿವಾಜಿ ಮಹಾರಾಜರನ್ನೆಲ್ಲ, ಶಿವಾಜಿ ಮಹಾರಾಜರನ್ನೇ ಹೋಲುವ ಬೇರೆ ವ್ಯಕ್ತಿಯನ್ನು ಹಿಡಿದಿರೋದು ಎಂದು. ಸಿದ್ದಿ ಜೌಹರನಿಗೆ ಸಿಟ್ಟು ಬಂದು ಚಾಕುವಿನಿಂದ ಶಿವಕಶಿದ್ ಅವರ ಹೊಟ್ಟೆಗೆ ಚುಚ್ಚಿ ಸಾಯಿಸ್ತಾನೆ. ಅಷ್ಟೊತ್ತಿಗೆ ಶಿವಾಜಿ ಮಹಾರಾಜರು ವಿಶಾಲಗಢಕ್ಕೆ ಪ್ರಯಾಣ ಮಾಡ್ತಿರ್ತಾರೆ. ಶಿವಕಶಿದ್ ಅವರ ನೆನಪಿಗೋಸ್ಕರ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಶಿವಾಜಿ ಮಹಾರಾಜರು, ಬಾಜಿ ಪ್ರಭು ಮತ್ತು 600 ಜನ ಸೈನಿಕರು ವಿಶಾಲಗಢಕ್ಕೆ ಪ್ರಯಾಣ ಮಾಡ್ತಿರ್ತಾರೆ. ಆಗ ಶತ್ರುಗಳು ತಮ್ಮ ಹತ್ತಿರ ಬರ್ತಿರೋದು ಬಾಜಿ ಪ್ರಭು ಅವ್ರಿಗೆ ಗೊತ್ತಾಗುತ್ತೆ. ಬಾಜಿ ಪ್ರಭು ಅವರು ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ನಾನು ಮತ್ತು 300 ಜನ ಸೈನಿಕರು ಬಿಜಾಪುರ ಸೈನಿಕರ ವಿರುದ್ಧ ಹೋರಾಡ್ತೇವೆ. ನೀವು 300 ಜನ ಸೈನಿಕರೊಡನೆ ವಿಶಾಲಗಢ ತಲುಪಿ. ನೀವು ವಿಶಾಲಗಢ ತಲುಪಿದ ಕೂಡಲೇ 3 ಬಾರಿ ಫಿರಂಗಿಯಲ್ಲಿ ತೋಪು ಹಾರಿಸಿ. ಅಲ್ಲಿಯವರೆಗೂ ಒಬ್ಬ ಬಿಜಾಪುರ ಸೈನಿಕನು ಈ ಜಾಗ ದಾಟದ ಹಾಗೆ ನಾನು ನೋಡ್ಕೊಳ್ತೇನೆ ಎಂದು ಬಾಜಿ ಪ್ರಭು ಅವರು ಶಪಥ ಮಾಡ್ತಾರೆ. ಈ ಕಡೆ ಪವನ್ಕಿನ್ನಲ್ಲಿ ಬಾಜಿ ಪ್ರಭುಗಳು 300 ಜನ ಸೈನಿಕರೊಡನೆ ಶತ್ರುಗಳ ಆಗಮನಕ್ಕಾಗಿ ತನ್ನ 2 ಕೈಗಳಲ್ಲಿ ತಲ್ವಾರ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. 10,000 ಸೈನಿಕರೊಡನೆ ಬಂದ ಸಿದ್ದಿ ಮಸೂದ್ 300 ಜನರನ್ನು ಮುಗಿಸಬಹುದೆಂದು ಮುಗಿಬೀಳ್ತಾನೆ. ಶತ್ರುಗಳು ಹತ್ತಿರ ಬರ್ತಿದ್ದಾಗೆ ಬಾಜಿ ಪ್ರಭು ಅವರು ಹರ ಹರ ಮಹಾದೇವ್ ಎಂದು ಕೂಗುತ್ತಾ ಶತ್ರುಗಳ ಮೇಲೆ ಕತ್ತಿ ಬೀಸ್ತಾರೆ. ಆ ಘನಘೋರ ಯುದ್ಧದಲ್ಲಿ ಬಿಜಾಪುರದ 100 ಸೈನಿಕರ ರುಂಡ ಉರುಳೋದಕ್ಕೆ ಶುರು ಆಗುತ್ತೆ. ಕೆಲವರು ಹೆದರಿ ಓಡಿ ಹೋಗ್ತಾರೆ. ಬಾಜಿ ಪ್ರಭುಗಳು ಕತ್ತಿ ಬೀಸೋದನ್ನು ನಿಲ್ಲಿಸೋದಿಲ್ಲ. ಸಿಕ್ಕ ಶತ್ರುಗಳೆಲ್ಲ ತುಂಡಾಗಿ ಹೋಗ್ತಾರೆ. ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಒಂದೇ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗಲ್ಲ. 5 ಗಂಟೆಗಳ ಕಾಲ ನಡೆದ ಯುದ್ಧದಲ್ಲಿ ಬಿಜಾಪುರದ 1000 ಸೈನಿಕರು ಪ್ರಾಣ ಕಳ್ಕೋತಾರೆ. ರಕ್ತದ ಹೊಳೆ ಹರಿದಿರುತ್ತದೆ. ಶತ್ರುಗಳ ಹೊಡೆತದಿಂದ ಬಾಜಿ ಪ್ರಭುಗಳ ದೇಹಕ್ಕೆ ತುಂಬ ಗಾಯಗಳಾಗಿರುತ್ತದೆ. ಆದರೂ ಯುದ್ಧ ಮಾಡ್ತಾ ಇರ್ತಾರೆ. ಏಕೆಂದರೆ ಶಿವಾಜಿ ಮಹಾರಾಜರು ವಿಶಾಲಗಢಕ್ಕೆ ತಲುಪಿರೋ ಸುದ್ದಿ ಇನ್ನೂ ಬಂದಿರೋದಿಲ್ಲ. ತುಂಬ ಸಮಯ ಯುದ್ಧವನ್ನು ಮುಂದುವರಿಸ್ತಾರೆ. ನಂತರ ವಿಶಾಲಗಢದಿಂದ 3 ಬಾರಿ ಫಿರಂಗಿಯ ಸದ್ದು ಕೇಳುತ್ತದೆ. ನಂತರ ಬಾಜಿ ಪ್ರಭುಗಳು ಹರ ಹರ ಮಹಾದೇವ್ ಎಂದು ಪ್ರಾಣ ಬಿಡ್ತಾರೆ. ಬಾಜಿ ಪ್ರಭುಗಳ ಹೋರಾಟವನ್ನು ನೆನೆದ ಶಿವಾಜಿ ಮಹಾರಾಜರು ಬಾಜಿ ಪ್ರಭುಗಳ ಬಲಿದಾನದಿಂದ ಆ ಜಾಗ ಪಾವನವಾಯಿತು ಎಂದು ಆ ಜಾಗಕ್ಕೆ ಪವನ್ಕಿಂದ್ ಎಂದು ಹೆಸರಿಡ್ತಾರೆ.